ನಮಸ್ಕಾರ ಸ್ನೇಹಿತರೆ. ಕೈಗೆ ಸಂಬಳ ಬರೋಕ್ಕೆ ಶುರುವಾದ ತಕ್ಷಣ, ದುಡ್ಡು ಬರೋಕ್ಕೆ ಶುರುವಾದ ತಕ್ಷಣ ಖರ್ಚು ಮಾಡಬೇಡ ಕಣೆ, ಉಳಿಸ್ಬೇಕು ದುಡ್ಡು ಅಂತ ಹೇಳೋದೆಲ್ಲ ನೀವು ಕೇಳಿದಿರಲ್ಲ. ಆದರೆ ಇವತ್ತು ನಾವು ಮೊದಲ ಬಾರಿ ಹೇಳ್ತಾ ಇದ್ದೀವಿ ಸ್ನೇಹಿತರೆ, ನಿಮಗೆ ಖರ್ಚು ಮಾಡಿ ಅಂಥೇಳಿ, ಉಳಿಸಿ. ಆದರೆ ಮೊದಲು ಈ ಎಲ್ಲ ವಸ್ತುಗಳನ್ನು ಮತ್ತು ಈ ಎಲ್ಲ ವಿಚಾರಗಳಲ್ಲಿ ಅಪ್ಗ್ರೇಡ್ ಮಾಡಲೇಬೇಕು. ನೀವು ಇವುಗಳನ್ನು ಬೈ ಮಾಡಬೇಕು, ಆಮೇಲೆ ಉಳಿಸಿ ಅಂಥೇಳಿ. ಹಾಗಿದ್ರೆ ಯಾವುದದು? ಅದರಿಂದ ಇನ್ನಷ್ಟು ಪ್ರೊಡಕ್ಟಿವಿಟಿ ಹೇಗೆ ಜಾಸ್ತಿ ಆಗುತ್ತೆ, ನಿಮ್ಮ ಲೈಫ್ ಹೇಗೆ ಅಪ್ಗ್ರೇಡ್ ಆಗುತ್ತೆ, ಇನ್ನಷ್ಟು ನಿಮ್ಮ ಜೀವನ ಚೆನ್ನಾಗಾಗಿ ಇನ್ನಷ್ಟು ಅರ್ನಿಂಗ್ ಮಾಡೋ ಪಾಸಿಬಿಲಿಟಿ ಹೇಗೆ ಜಾಸ್ತಿ ಆಗುತ್ತೆ, ಅದರಿಂದ ಅದು ಹೇಗೆ ಇನ್ವೆಸ್ಟ್ಮೆಂಟ್, ಅದೆಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ತುಂಬ ಜನ ದುಡ್ಡು ಬರೋಕ್ಕೆ ಶುರುವಾದ ತಕ್ಷಣ ದುಬಾರಿ ಫೋನು, ದುಬಾರಿ ಕಾರು, ಇಲ್ಲಾಂದರೆ ಬೈಕು ಇತ್ಯಾದಿಗಳ ಮೇಲೆ ಖರ್ಚು ಮಾಡಿ EMI ಮೇಲೆ EMI ಮಾಡ್ಕೊಳ್ತಾ ಇರ್ತಾರೆ. ಇದನ್ನೇನಂತ ಕರೀತಾರೆ ಹೇಳಿ? ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಅಂತ ಕರೀತಾರೆ. ಈ ತಪ್ಪನ್ನ, ಈ ರೀತಿ ಖರ್ಚುಗಳನ್ನ ಯಾವತ್ತೂ ಮಾಡಲೇಬಾರ್ದು ಸ್ನೇಹಿತರೆ. ಬೇರೆ ಥರದ ಖರ್ಚುಗಳನ್ನು ಮಾಡಬೇಕು, ಬೇರೆ ಥರದ ವಸ್ತುಗಳನ್ನು ತಗೋಬೇಕು. ಶ್ರೀಮಂತರ ಥರ ಕಾಣಿಸೋಕೆ, ನಾನು ಕಡ್ದು ಹಾಕಿಬಿಟ್ಟೆ, ಸಾಧಿಸ್ಬಿಟ್ಟೆ ಅಂತ ತೋರಿಸ್ಕೊಳ್ಳೋಕೆ ಖರ್ಚು ಮಾಡಬಾರ್ದು. ಬದಲಾಗಿ ನಿಜವಾದ ಶ್ರೀಮಂತರಾಗೋಕೆ ಖರ್ಚು ಮಾಡಬೇಕು. ಸ್ನೇಹಿತರೆ, ನಾವೆಲ್ಲ ದುಡಿಯೋದು 3 ಹೊತ್ತಿನ ಒಳ್ಳೆ ಊಟಕ್ಕೆ, ಅಥವಾ 2 ಹೊತ್ತು ಅಂತ ಅನ್ಕೊಳ್ಳಿ, ನೆಮ್ಮದಿಯ ಜೀವನಕ್ಕೆ ಅಲ್ವಾ? ಆದರೆ ತುಂಬ ಜನ ಕೈಗೆ ಕಾಸು ಬಂದ ತಕ್ಷಣ ಅದೇ ಊಟದ ಕ್ವಾಲಿಟಿನೇ ಹಾಳು ಮಾಡ್ಕೊಳ್ತಾರೆ. ಚೆನ್ನಾಗಿರೋದು ಹಾಳಾಗುತ್ತೆ ಅವ್ರದ್ದು. ಮನೆ ಊಟ ತಿಂತಾ ಇರ್ತಾರೆ, ಈಗ ದುಡ್ಡು ಕೈಗೆ ಬಂದ ತಕ್ಷಣ ಜಂಕ್ ಫುಡ್ ತಿನ್ನೋಕೆ ಶುರು ಮಾಡ್ತಾರೆ. ದಿನ ಆನ್ಲೈನಲ್ಲಿ ಸಿಕ್ಕಿದ ಆರ್ಡರ್ ಮಾಡಿ ತಿನ್ನೋ ಚಟ ಹತ್ಕೊಂಡ್ಬಿಡುತ್ತೆ. ಆರಂಭದಲ್ಲಿ ರುಚಿಗೋಸ್ಕರ, ಆಮೇಲೆ ಅದು ಅಡಿಕ್ಷನ್ ಆಗಿಬಿಡುತ್ತೆ, ಚಟ ಆಗಿಬಿಡುತ್ತೆ. ಕೇಳಿಲಿ ಲೆಕ್ಕ, ಸ್ವಿಗ್ಗಿ ರಿಪೋರ್ಟ್ ಪ್ರಕಾರ ಒಬ್ಬ ಯೂಸರ್ ಸ್ವಿಗ್ಗಿಯಲ್ಲಿ ಒಂದ್ಸಲ ಆರ್ಡರ್ ಮಾಡಿದ್ರೆ ಅದರ ಆವ್ರೇಜ್ ಬೆಲೆ 527 ರೂಪಾಯಿ ಇದೆ ಇವಾಗ. ಇದು ಬರೀ ಸ್ವಿಗ್ಗಿದು. ಹಾಗೆ ಝೊಮ್ಯಾಟೊ ಕೂಡ ಇದೆ, ಇನ್ಸ್ಟಾಮಾರ್ಟು, ಬ್ಲಿಂಕಿಟ್ಟು, ವೆರೈಟಿ ಇದೆ ಅಲ್ವಾ ಸ್ನೇಹಿತರೆ? ಹೆಚ್ಚು ಕಮ್ಮಿ ಇವತ್ತು ನಮ್ಮ ದೇಶದ ಯುವ ಜನತೆ, ದುಡಿತಾ ಇರೋ ನಗರಗಳಲ್ಲಿರೋ ಯುವ ಜನತೆ 15ರಿಂದ 20 ಸಾವಿರ ರೂಪಾಯಿ ತನಕನೂ ಇಡೀ ತಿಂಗಳಲ್ಲಿ ಜಂಕ್ ಫುಡ್ಗೆ, ಔಟ್ಸೈಡ್ ಫುಡ್ಗೆ ಖರ್ಚು ಮಾಡ್ತಾ ಇದ್ದಾರೆ. ಇದರ ಬದಲು ಸ್ನೇಹಿತರೆ, ಈ ರೀತಿ ಈಟಿಂಗ್ ಹ್ಯಾಬಿಟ್ಸ್ನ ದುಡ್ಡು ಖರ್ಚು ಮಾಡಿ ಡಿಗ್ರೇಡ್ ಮಾಡ್ಕೊಳ್ಳೋದ್ರ ಬದಲು ನಿಮ್ಮ ಹೆಲ್ತ್ ಅನ್ನ ಅಪ್ಗ್ರೇಡ್ ಮಾಡಬಹುದು. ನಿಮ್ಮ ಕಿಚನ್ ಅನ್ನ ಅಪ್ಗ್ರೇಡ್ ಮಾಡೋ ಮೂಲಕ ಒಳ್ಳೆ ಕ್ವಾಲಿಟಿ ಆರ್ಗ್ಯಾನಿಕ್ ತರಕಾರಿ ಮೇಲೆ ಇನ್ವೆಸ್ಟ್ ಮಾಡಬಹುದು. ಡ್ರೈ ಫ್ರೂಟ್ಸ್ ತಗೋಬಹುದು. ಅಗ್ಗದ ರಿಫೈನ್ಡ್ ಆಯಿಲ್ ಬಳಸೋದ್ರ ಬದಲು ಕೋಲ್ಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ ಅನ್ನ ಬಳಸಬಹುದು, ಅಥವಾ ಶೇಂಗಾ ಎಣ್ಣೆಯನ್ನು ಬಳಸಬಹುದು. ಇದನ್ನೆಲ್ಲ ಕಿಚನ್ ಅಲ್ಲಿ ತಂದಿಟ್ಟ ತಕ್ಷಣ ಅದು ಪಾತ್ರೆಗೆ ಬಿದ್ದು ಅಡಿಗೆ ಆಗಲ್ಲ. ಅಡಿಗೆ ನೀವೇ ಮಾಡ್ಕೋಬೇಕು. ಒಂದು ವೇಳೆ ಕೆಲಸದ ಬ್ಯುಸಿಯಲ್ಲಿ ಅಡಿಗೆ ಮಾಡೋಕೆ ಟೈಮೇ ಇಲ್ಲ ಅಂತ ಹೇಳಿದ್ರೆ, ಹೊರಗಡೆ ತಿನ್ನೋ ಬದಲು ಯಾರಿಗಾದ್ರೂ ಒಬ್ರಿಗೆ ಕೆಲಸ ಕೊಡಿ. 5-6 ಸಾವಿರ ರೂಪಾಯಿ ತಗೊಂಡ್ತಾರ ಬರೀ ಅಡಿಗೆ ಮಾಡ್ಕೊಟ್ಟು ಹೋಗಿ. ಒಂದು ಹೊತ್ತು ಬಂದು ಒಂದು ಹೊತ್ತು ಅಡಿಗೆ ಮಾಡ್ಕೊಟ್ರೆ 2 ಹೊತ್ತಿಗಂತೂ ಆಗುತ್ತಾ? ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಅಥವಾ ರಾತ್ರಿಗೆ ಅಡಿಗೆಗೆ ಸಾಕಾಗುತ್ತಾ? ಅದು ಒಂದು ಹೊತ್ತು ನೀವು ಮಾಡ್ಕೋಬೇಕಾಗತ್ತೆ ಅಲ್ವಾ? ಹೆಚ್ಚಂತ ಹೇಳಿದ್ರೆ, ಉದಾಹರಣೆ ನನ್ನ ಕೇಳಿ, ನಮ್ದು 2 ಹೊತ್ತು ಊಟ, ಬೆಳಿಗ್ಗೆ ಮತ್ತು ಮಧ್ಯಾಹ್ನ, ಮುಗ್ದೇ ಹೋಯ್ತು ಅಲ್ವಾ? ಹಾಗಂತ ನೀವು 2 ಹೊತ್ತು ಊಟ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ. ಬಟ್ ಸ್ಟಿಲ್ ನಾವು ಎಷ್ಟು ತಿಂತೀವಿ ಅನ್ನೋದ್ರ ಜೊತೆಗೆ ಎಷ್ಟು ಹೆಲ್ದಿ ಫುಡ್ಡನ್ನು ತಿಂತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ನಮ್ಮ ದೇಹ ಕೂಡ ಒಂದು ಎಂಜಿನ್ ಇದ್ದ ಹಾಗೆ. ಒಳ್ಳೆ ಇಂಧನ ಅಂದರೆ ಒಳ್ಳೆ ಫುಡ್ ಹಾಕಿದ್ರೆ ಚೆನ್ನಾಗಿ ಓಡುತ್ತೆ, ಇಲ್ಲ ಅಂದರೆ ಯಾವಾಗ ಕೆಟ್ಟು ನಿಲ್ಲುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಊಟದ ವಿಚಾರದಲ್ಲಿ, ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಬೇಡಿ. ಅಲ್ಲಿ ದುಡ್ಡು ಉಳಿಸೋಕೆ ಹೋಗಬೇಡಿ. ಔಟ್ಸೈಡ್ ಫುಡ್ ಕಮ್ಮಿ ಮಾಡಿ ಅಲ್ಲಿ ದುಡ್ಡು ಉಳಿಸಿ. ನಮ್ಮ ಜನ ಟೈಮ್ ಇಲ್ಲ ಅಂತ ಹೇಳಿ ಔಟ್ಸೈಡ್ ಫುಡ್ ತಿನ್ನು, ಕೆಲಸ ಮಾಡು ಇಡೀ ದಿನ, ಆಮೇಲೆ ಫ್ರೀ ಇದ್ದಾಗ ಮೊಬೈಲಲ್ಲಿ ಸ್ಕ್ರೋಲ್ ಮಾಡು. ಇದನ್ನು ಮಾಡಿನೇ ನ್ಯಾಷನಲ್ ಮೆಡಿಕಲ್ ಸ್ಟಡಿ ಪ್ರಕಾರ ಭಾರತದಲ್ಲಿ ಒಬ್ಬ ವ್ಯಕ್ತಿಗೆ ಡಯಾಬಿಟಿಸ್ ಬಂದರೆ ಕೇವಲ 1 ವರ್ಷದ ಟ್ರೀಟ್ಮೆಂಟ್ಗೆ ಸುಮಾರು 25 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಇದು ಬರೀ ಡಯಾಬಿಟೀಸ್ ಲೆಕ್ಕ ಅಷ್ಟೇ. ಡಯಾಬಿಟೀಸ್ನಿಂದ ನೆಕ್ಸ್ಟ್ ಬೇರೆ ಕಡೆಗೆ ತಿರುಗ್ತು ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿಗಳ ಲೆಕ್ಕದಲ್ಲಿ ಖರ್ಚಾಗುತ್ತೆ. ಅದರ ಬದಲು ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡಿ, ನಿಮ್ಮ ಪ್ರಿವೆಂಟಿವ್ ಹೆಲ್ತ್ ಕೇರ್ ಮೇಲೆ ಫೋಕಸ್ ಮಾಡಿ. ನೆಮ್ಮದಿಯಾಗಿ ನಿದ್ದೆ ಬರೋಕೆ ಒಂದು ಹೈ ಕ್ವಾಲಿಟಿ ಬೆಡ್ ತಗೊಳ್ಳಿ, ಒಳ್ಳೆ ಕ್ವಾಲಿಟಿಯ ಮ್ಯಾಟ್ರೆಸ್ ತಗೊಳ್ಳಿ. ಹಾಗೆ ತಿಂಗಳಿಗೆ 500-1000 ರೂಪಾಯಿನೋ ಕೊಟ್ಟು ನಿಮ್ಮ ಮನೆ ಹತ್ರನೇ ಇರೋ ಒಂದು ಒಳ್ಳೆ ಜಿಮ್ಗೆ ಸೇರ್ಕೊಳ್ಳಿ. ನನಗೆ ಜಿಮ್ ಆಗಲ್ಲ, ಬೇಡ, ವಾಕ್ ಮಾಡಿ ಸಾಕು. ಯೋಗ ಮಾಡಿ, ಯೋಗಕ್ಕೆ ಸೇರ್ಕೋಬಹುದು, ಏರೋಬಿಕ್ಸಿಗೆ ಸೇರ್ಕೋಬಹುದು, ಸ್ವಿಮ್ಮಿಂಗ್ ಕ್ಲಾಸಿಗೆ ಸೇರ್ಕೋಬಹುದು. ವರ್ಷಕ್ಕೊಮ್ಮೆ ಬರೀ 600ರಿಂದ 1,500 ರೂಪಾಯಿ ಕೊಟ್ಟು ಫುಲ್ ಬಾಡಿ ಚೆಕಪ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಇದು ಅಪ್ಗ್ರೇಡೇಷನ್ಸ್. ಏನಾಗುತ್ತೆ ಗೊತ್ತಾ, ನಮ್ಮ ಇಂಡಿಯನ್ಸ್ ಕೇವಲ ಕೆಲವು ಸಾವಿರ ರೂಪಾಯಿಗಳಲ್ಲಿ ತಡೆಯಬಹುದಾದ ಕಾಯಿಲೆಗಳನ್ನು ನಿರ್ಲಕ್ಷ್ಯ ಮಾಡಿ ಅದು ದೊಡ್ಡದಾಗಿ ಆಗದೇ ಇಲ್ಲ ಅನ್ನೋ ಸಿಚುವೇಶನ್ ಬಂದಾಗ ಲಕ್ಷಗಟ್ಟಲೆ ಹಾಸ್ಪಿಟಲ್ ಬಿಲ್ ಕಟ್ತಾರೆ. ದಯವಿಟ್ಟು ಆ ಲಿಸ್ಟಿಗೆ ಸೇರ್ಕೋಬೇಡಿ. ಹಲ್ಲು ಹುಳ ಹಿಡಿತಾ ಅದು ಬುಡಕ್ಕೆ ಹೋಗಿ ನಿಮ್ಮ ಇಡೀ ದವಡೆನ ಹಿಡ್ಕೊಂಡು ಅಲ್ಗಾಡ್ಸೋ ತನಕ ಸುಮ್ಮನೆ ಇರಬೇಡಿ, ಪೇಯ್ನ್ ಬರೋ ತನಕ. ಬೇಗನೆ ಹೋದರೆ ಜಸ್ಟ್ ಆ ಹಲ್ಲನ್ನು ಸ್ವಲ್ಪ ಕ್ಲೀನ್ ಮಾಡಿ ಪ್ಯಾಚಪ್ ಮಾಡಿದ್ರೆ ಸರಿಯಾಗಿಬಿಡುತ್ತೆ. ಇನ್ನೂ ಲೇಟ್ ಆಯ್ತಾ, ಸ್ವಲ್ಪ ಲೇಟಾಗಿ ಹೋದರೂ ಕೂಡ ರೂಟ್ ಕೆನಾಲ್ ಮಾಡಿಬಿಟ್ಟು ಆ ಹಲ್ಲನ್ನು ಉಳಿಸ್ಕೊಳ್ಳೋಕ್ಕಾಗತ್ತೆ. ಇನ್ನೂ ಲೇಟ್ ಮಾಡಿದ್ರೆ, ರೂಟ್ ಕೆನಾಲು ಮಾಡೋಕ್ಕೆ ಆಗಲ್ಲ ಅಂತ ಡೆಂಟಿಸ್ಟ್ ಹೇಳಿದ್ರೆ ಹಲ್ಲನ್ನು ಕೀಳಬೇಕಾಗತ್ತೆ. ಅವಾಗಿರೋದು ಹಬ್ಬ.
ಸ್ಕ್ರೂ ಹಾಕಿಬಿಟ್ಟು ಅಲ್ಲಿ ಹಲ್ಲನ್ನು ಇಂಪ್ಲಾಂಟ್ ಮಾಡಬೇಕಾಗತ್ತೆ. ಅದು ಕಾಸ್ಟ್ಲಿ. ಸ್ಕ್ರೂ ಹಾಕಿ ಇಂಪ್ಲಾಂಟ್ ಮಾಡಿ ಆ ಪ್ರೊಸೀಜರು, ಆ ಸ್ಕ್ರೂಗೊಂದು ಚಾರ್ಜು, ಅದ್ರ ಮೇಲೆ ಕ್ರೌನಿಗೊಂದು ಚಾರ್ಜು, ದುಬಾರಿ ಆಗಿಬಿಡುತ್ತೆ. ಆಮೇಲೆ ಹಲ್ಲಿನ ಆರೋಗ್ಯ ಬೇಸಿಕ್ ಇದು. ಹಲ್ಲಿನ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋಕೆ ನೀವು ದಿನಕ್ಕೆ 2 ಸಲ ಬ್ರಷ್ ಮಾಡಿ. ಪೇಸ್ಟ್ ಏನು ಖಾಲಿ ಆಗಿಬಿಡುತ್ತೆ, 2 ಟೈಮ್ಸ್ ಬ್ರಷಿಂಗ್ ಅಷ್ಟೇ ಅಲ್ವಾ. ಜೊತೆಗೆ ಫ್ಲಾಸರ್ ಅಂತ ಬರುತ್ತೆ ಸ್ನೇಹಿತರೆ, ನಾವು ಯಾವಾಗಲೂ ಇದನ್ನು ರೆಕಮೆಂಡ್ ಮಾಡ್ತಾ ಇರ್ತೀವಿ. ಫ್ಲಾಸರ್ ಅಂತ, ವಾಟರ್ ಫ್ಲಾಸರ್ ಅಂತ ಸಿಗುತ್ತೆ ನೋಡಿ. 1,000, 1,500, 2,000ಕ್ಕೆಲ್ಲ ಸಿಕ್ಬಿಡುತ್ತೆ. ನೀರು ಫಿಲ್ ಮಾಡಿಬಿಟ್ಟು ಫೋರ್ಸಲ್ಲಿ ಅದನ್ನು ಹಲ್ ಮೇಲೆ ಬಿಡೋದು. ಅದನ್ನು ನೋಡಿ, ಯೂಟ್ಯೂಬಲ್ಲಿ ವೀಡಿಯೋಸ್ನ ನೋಡಿ, ಬೇರೆಯವ್ರು ಮಾಡಿರ್ತಾರೆ ಎಕ್ಸ್ಪರ್ಟ್ಗಳು, ಡೆಂಟಿಸ್ಟ್ಗಳೆಲ್ಲ ಹೆಂಗೆ ಯೂಸ್ ಮಾಡೋದು ಅಂತೇಳಿ. ಈಸಿ, ಅದು ತುಂಬ ಕಷ್ಟ ಇಲ್ಲ. ಅದನ್ನು ಮಾಡಿದ್ರೆ ನಿಮ್ಮ ಹಲ್ಲಿನ ಸಮಸ್ಯೆ ಹೆಚ್ಚಿನ ಬರೋದೇ ಇಲ್ಲ. ಹಲ್ಲಿನ ಸಂಧಿಗಳಲ್ಲಿ ಬ್ರಷ್ ಮಾಡಿದ್ರೂ ಕೂಡ ಪಾರ್ಟಿಕಲ್ಸ್ ಕೂರುತ್ತಲ್ಲ, ಈ ಫ್ಲಾಸ್ ಮಾಡಿದ್ರೆ ಕೂರೋದೇ ಇಲ್ಲ, ಹಲ್ಲು ತುಂಬ ಕ್ಲೀನ್ ಆಗಿಬಿಡುತ್ತೆ. ಈ ರೀತಿಯೂ ತುಂಬ ವಿಚಾರಗಳಿದ್ದಾವೆ, ತುಂಬ ಮಹತ್ವದ ಮತ್ತು ಫನ್ನಿ ವಿಚಾರಗಳು ಕೂಡ ಇದ್ದಾವೆ. ಅಪ್ಗ್ರೇಡ್ ಮಾಡಲೇಬಾರ್ದು ಯಾವುದು ಮಾಡಲೇಬೇಕು ಅಂತವು, ಅವುಗಳೆಲ್ಲವನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತಕ್ಕಿಂತ ಮುಂಚೆ ವಿಡಿಯೋದ ಪಾರ್ಟ್ನರ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಹೇಳಿಬಿಡ್ತೀವಿ. ಸ್ನೇಹಿತರೆ, ದುಡ್ಡು ಗಳಿಸೋದು ಮಾತ್ರ ಅಲ್ಲ, ಅದನ್ನು ಸೇಫ್ ಗಾರ್ಡ್ ಮಾಡ್ಕೊಳ್ಳೋದು ಕೂಡ ಮುಖ್ಯ ಅಲ್ವಾ. ಈ ರೀತಿ ಕ್ವಾಲಿಟಿ ಅಪ್ಗ್ರೇಡೇಷನ್ ಜೊತೆಗೇನೆ ಸಣ್ಣ ಪುಟ್ಟ ಉಳಿತಾಯವನ್ನು ಕೂಡ ಶುರು ಮಾಡ್ಬೋದು. RD ಅನ್ನೋ ಒಂದು ಫೀಚರ್ ಇದೆ. FD ಥರನೇ ಇದು, ಬಟ್ ಮಂತ್ಲಿ ಕಟ್ತಾ ಹೋಗೋದು. FDಯಲ್ಲಿ SIP ಅಂತ ಅಂದ್ಕೊಳ್ಳಿ. ಎಷ್ಟು ಜನ ಗೊತ್ತು? ರಿಕರಿಂಗ್ ಡೆಪಾಸಿಟ್. ಮಾರ್ಕೆಟ್ ಲಿಂಕೇ ಇಲ್ಲ, ಬ್ಯಾಂಕಲ್ಲಿ ಇಡೋದು. ಇದು ಬ್ಯಾಂಕ್ ಗ್ಯಾರಂಟಿಡ್ ಬಡ್ಡಿಯನ್ನು ಕೊಡುತ್ತೆ, FD ಕೊಟ್ಟ ಹಾಗೇನೆ. ಇವಾಗಂತೂ 8.3% ತನಕನೂ ಬಡ್ಡಿ ಇದೆ RDಗೆ. ತಿಂಗಳು ಬರೀ 1-1.5 ಸಾವಿರ ರೂಪಾಯಿಂದಲೂ ಕೂಡ ಶುರು ಮಾಡ್ಬೋದು. 1 ವರ್ಷ 2 ವರ್ಷ ಆಗಬೇಕಾದ್ರೆ ಎಷ್ಟು ಉಳಿತಾಯ ಆಗಿರುತ್ತೆ, ಎಷ್ಟು ಗ್ರೋ ಆಗ್ತಾ ಹೋಗಿರುತ್ತೆ. 8.3% ಬಡ್ಡಿ ಅಂತ ಹೇಳಿದ್ರೆ ಏನಕ್ಕಾದ್ರೆ ಆಗುತ್ತಲ್ವ, ಅರ್ಜೆಂಟಿಗೆ ದುಡ್ಡದು. ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡ್ಕೋಬೋದಾ ನೀವು? ಅದರಿಂದ ಏನು ಉಳಿತಾಯನೇ ಇಲ್ಲ ಅಂತ ಹೇಳಿ ಆಮೇಲೆ ಒದ್ದಾಡೋದಕ್ಕಿಂತ, ಅಥವಾ ಹೆವಿ ಸರ್ಪ್ಲಸ್ ದುಡ್ಡಿದೆ ಅನ್ನೋರು ಕೂಡ ಸೇವಿಂಗ್ಸ್ ಅಕೌಂಟಲ್ಲಿ ಇಡೋದಕ್ಕಿಂತ ಈ ರೀತಿ RD FD ಮಾಡಿಕೊಂಡು ಮಾರ್ಕೆಟ್ ಲಿಂಕ್ ಇಲ್ಲದೇನೆ ಬೆಳೆಸ್ಲಿಕ್ಕೆ ಅವಕಾಶ ಇರುತ್ತಾ? ಸೊ ನಿಮಗೂ ಕೂಡ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಸ್ನೇಹಿತರೆ, RDಯಲ್ಲಿ FDಯಲ್ಲಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟಲ್ಲಿ ನಾವು ಲಿಂಕನ್ನು ಕೊಟ್ಟಿರ್ತೀವಿ. ಫ್ರೀಯಾಗಿ ಸ್ಟೇಬಲ್ ಮನಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಭಾರತದ ಎಲ್ಲ ಟಾಪ್ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟ್ಗಳನ್ನು ಕಂಪೇರ್ ಮಾಡಿಕೊಂಡು ನೀವು ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ನಿಮಗೆ ಎಲ್ಲಿ ಸೂಟ್ ಆಗುತ್ತೆ ಅಲ್ಲಿ ನೀವು RDಯನ್ನು ಶುರು ಮಾಡ್ಬೋದು. ಲಮ್ಸಮ್ ಇದ್ದರೆ FDಯನ್ನು ಇಮಿಡಿಯೇಟಾಗಿ ಇಟ್ಟು ನಿಮಗೆ ಲಾಕ್ ಮಾಡ್ಕೋಬೋದು ನೀವು ಹೈಯೆಸ್ಟ್ ಇಂಟ್ರೆಸ್ಟ್ ರೇಟನ್ನು. ನಿಮ್ಮ ಗಮನಕ್ಕಿರಲಿ, ಭಾರತದ ಎಲ್ಲ ಬ್ಯಾಂಕ್ ಮತ್ತು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳಿಗೆ RBIನೇ ಬಾಸ್, ಅವ್ರದೇ ಕಂಟ್ರೋಲ್. RBIನ DICGC ಇಂದ ಅಪ್ ಟು 5 lakh rupees ತನಕ ಭಾರತದ ಎಲ್ಲ ಬ್ಯಾಂಕ್ ಮತ್ತು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳಲ್ಲಿ ನೀವು ಇಡೋ RD FD ಸೇವಿಂಗ್ಸ್ ಅಕೌಂಟ್ ದುಡ್ಡು ಎಲ್ಲದಕ್ಕೂ ಇನ್ಶೂರೆನ್ಸ್ ಇರುತ್ತೆ. ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟರೆ 2-3% ಬಡ್ಡಿ ಸಿಗುತ್ತೆ. RD FD ಇಟ್ಟರೆ 8-8.5% ತನಕ ಇಂಟ್ರೆಸ್ಟ್ ಗಳಿಸಲಿಕ್ಕೆ ಅವಕಾಶ ಇರುತ್ತೆ. ಅಷ್ಟೇ ವ್ಯತ್ಯಾಸ, ಜಾಸ್ತಿ ಲಾಭ ಅಷ್ಟೇ. ಸೊ ಆಸಕ್ತರು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ. ಬನ್ನಿ ಈಗ ಕಂಟಿನ್ಯೂ ಮಾಡೋಣ. ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ದುಡ್ಡು ಕೊಟ್ಟು ಸಮಯವನ್ನು ಕೊಳ್ಳೋದು. ಕಾಸು ಬಂದಾಗ ಅರ್ಥ ಮಾಡ್ಕೊಳ್ಬೇಕಾಗಿರೋ ಸತ್ಯ ಇದು. ದುಡ್ಡಿಗಿಂತ ನಮ್ಮ ಟೈಮ್ ತುಂಬ ಬೆಲೆ ಬಾಳುತ್ತೆ ಅಂತ ಹೇಳಿ. ಇದಕ್ಕೊಂದು ಸಿಂಪಲ್ ಲೆಕ್ಕ ಹೇಳ್ತೀವಿ ಕೇಳಿ. ನೀವು ತಿಂಗಳಿಗೆ 50,000 ರೂಪಾಯಿ ದುಡಿತೀರಾ ಅಂತ ಇಟ್ಕೊಳ್ಳಿ. ಅಂದ್ರೆ ದಿನಕ್ಕೆ ನಿಮ್ಮ ಸಂಪಾದನೆ ಸುಮಾರು 1,600 ರೂಪಾಯಿ ಆಯಿತು. ಒಂದು ದಿನಕ್ಕೆ 8 ಗಂಟೆ ಕೆಲಸ ಮಾಡಿದ್ರೆ 1 ಗಂಟೆಯ ನಿಮ್ಮ ಬೆಲೆ 200 ರೂಪಾಯಿ ಆಗುತ್ತೆ. ಹೀಗಿರುವಾಗ ದಿನಸಿ ತರೋಕೆ, ಬಟ್ಟೆ ಒಗೆಯೋಕೆ ಅಥವಾ ಮನೆ ಕ್ಲೀನ್ ಮಾಡೋಕೆ ನೀವು ಗಂಟೆಗಟ್ಟಲೆ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ಅದು ನಿಮಗೆ ನೀವೇ ಮಾಡಿಕೊಳ್ಳೋ ಲಾಸ್. ಆ ಸಣ್ಣ ಪುಟ್ಟ ಕೆಲಸಗಳಿಗೆ ಹೊರಗಡೆಯಿಂದ ನೀವು ಸರ್ವಿಸ್ ತಗೊಳ್ಳೋದು ಬೆಸ್ಟ್. ಫಾರ್ ಎಕ್ಸಾಂಪಲ್, ದಿನಸಿ ತರೋದಕ್ಕೆ ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡ್ಬೋದು ಅಗತ್ಯವಾಗಿರೋ ದಿನಸಿ ತಗೊಳ್ಳೋದಕ್ಕೆ. ಜೊತೆಗೆ ಮನೆ ಕೆಲಸಕ್ಕೆ, ಅಡುಗೆಗೂ ಕೂಡ ನೀವು ಯಾರಾದರೂ ಡೊಮೆಸ್ಟಿಕ್ ಹೆಲ್ಪ್ ಅನ್ನ ಹೈರ್ ಮಾಡ್ಕೋಬಹುದು. ಇಡೀ ತಿಂಗಳಿಗೆ ಹಬ್ಬ ಅಂದ್ರೆ ಎಷ್ಟು ಖರ್ಚಾಗುತ್ತೆ? ಬೆಂಗಳೂರಲ್ಲಿ ನಿಮಗೆ 5,000 to 10,000 ರೂಪಾಯಿ ಒಳಗಡೆ ನಿಮಗೆ ಬೆಸ್ಟ್ ಆಫ್ ದಿ ಬೆಸ್ಟ್ ಸರ್ವಿಸ್ ಕೊಡುವಂಥ ಡೊಮೆಸ್ಟಿಕ್ ಹೆಲ್ಪ್ ನಿಮಗೆ ಸಿಗ್ತಾರೆ ಅಲ್ವಾ? ನಿಮ್ಗೆ ಎಷ್ಟು ರಿಲೀಫ್ ಸಿಗುತ್ತೆ, ನಿಮ್ಮ ಜೀವನದಲ್ಲಿ ಎಷ್ಟು ಟೈಮ್ ಸಿಗುತ್ತೆ, ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಕಳಿಬೋದು. ನೀವು ಫಿಸಿಕಲ್ ಆಕ್ಟಿವಿಟಿ, ನಿಮ್ಮ ಜಿಮ್ಮು, ಯೋಗ, ಸ್ವಿಮ್ಮಿಂಗ್, ಅದಕ್ಕೆಲ್ಲ ಟೈಮ್ ಸಿಗುತ್ತೆ. ಆಟ ಆಡೋಕ್ಕೆ ಟೈಮ್ ಸಿಗುತ್ತೆ ನಿಮಗೆ. ನಿಮ್ಮ ಫ್ಯಾಮಿಲಿ ಸಂಬಂಧಗಳನ್ನ ಚೆನ್ನಾಗಿ ಮಾಡ್ಕೋಬೋದು. ಹೊಸ ಸ್ಕಿಲ್ ಕಲಿಬೋದು. ನೀವು ಮಾಡ್ತಿರೋ ಕೆಲಸದಲ್ಲೇ ಇನ್ನಷ್ಟು ಅಪ್ಗ್ರೇಡ್ ಆಗೋಕೆ ನಿಮಗೆ ಅದರಿಂದ ಸಹಾಯ ಆಗ್ಬೋದು. ನೆಕ್ಸ್ಟ್ ಸ್ನೇಹಿತರೆ, ತುಂಬಾ ಜನ ವರ್ಕ್ ಫ್ರಮ್ ಹೋಮ್ ಮಾಡ್ತಿರ್ತಾರೆ. ಆದರೆ ನೆಟ್ಟಿಗಿರೋ ಒಂದು ಟೇಬಲ್ ಚೇರನ್ನೇ ಇಟ್ಕೊಂಡಿರೋದಿಲ್ಲ ಪ್ರಾಪರ್ ಆಗಿ. ಸುಮ್ಮನೆ ಸೋಫಾ ಅಥವಾ ಬೆಡ್ ಮೇಲೆ ಕೂತ್ಕೊಂಡು ಲ್ಯಾಪ್ಟಾಪ್ ಇಟ್ಕೊಂಡು ಬಗ್ಗಿ ಕೂತ್ಕೊಂಡು ಬೆನ್ನು ಮಾಡ್ತಿರ್ತಾರೆ. ಅದರ ಬದಲು ಪ್ರಾಪರ್ ಸಪೋರ್ಟ್ ಕೊಡೋ ಒಂದು ಅರ್ಗನಾಮಿಕ್ ಚೇರನ್ನು ತಗೋಬಹುದು. MDPI ಜರ್ನಲ್ನ ಸ್ಟಡಿ ಪ್ರಕಾರ ಬೆನ್ನು ಮತ್ತು ಕುತ್ತಿಗೆ ನೋವನ್ನು ಈ ಒಂದು ಅಪ್ಗ್ರೇಡೇಷನ್ ಇಂದ 36% ಕಮ್ಮಿ ಮಾಡಬಹುದು. ಕ್ವಾಲಿಟಿ ಆಫ್ ಲೈಫ್ ತುಂಬಾ ಇಂಪ್ರೂವ್ ಆಗಿಬಿಡುತ್ತೆ. ಹಾಗೊಂದು ಸ್ಮಾಲ್ ಮಾನಿಟರ್ ನೋಡ್ಕೊಂಡು ಮಾತ್ರ ಒದ್ದಾಡೋದ್ರ ಬದಲಿಗೆ ಡ್ಯೂಯಲ್ ಮಾನಿಟರ್, ಇನ್ನೊಂದು ಎಕ್ಸ್ಟ್ರಾ ಮಾನಿಟರ್ನ ಕೂಡ ಹಾಕೋಬಹುದು. ಅದರಿಂದ ನಿಮ್ಮ ಪ್ರೊಡಕ್ಟಿವಿಟಿ ಇನ್ನೂ ಇಂಪ್ರೂವ್ ಆಗುತ್ತೆ. ಜಾನ್ ಪೆಡ್ಡಿ ರಿಸರ್ಚ್ ಪ್ರಕಾರ ದೊಡ್ಡ ಸ್ಕ್ರೀನ್ ಇನ್ನೊಂದು ಎಕ್ಸ್ಟ್ರಾ ಇತ್ತು ಅಂತ ಹೇಳಿದ್ರೆ ಕೆಲಸದ ಸ್ಪೀಡ್ ಮತ್ತು ಪ್ರೊಡಕ್ಟಿವಿಟಿ 42% ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಸ್ನೇಹಿತರೆ, ಅಪ್ಗ್ರೇಡ್ ಆಗಬೇಕಾಗಿರೋದು ಪುಸ್ತಕಗಳನ್ನ ಖರೀದಿ ಮಾಡಿ ಓದೋ ಅಭ್ಯಾಸ. ಆಡಿಯೋ ಬುಕ್ಗಳನ್ನ ಸಬ್ಸ್ಕ್ರಿಪ್ಷನ್ ತಗೊಂಡು ಕೇಳೋ ಅಭ್ಯಾಸ ಶುರು ಮಾಡ್ಕೋಬೇಕು. ಎಲ್ಲ OTT ಸಬ್ಸ್ಕ್ರಿಪ್ಷನ್ ತಗೊಂಡ್ಬಿಡ್ತಾರೆ. ನೆಟ್ಫ್ಲಿಕ್ಸು, ಅಮೆಝಾನು, ಹಾಟ್ಸ್ಟಾರು, ZEE5, ಅದು ಮಣ್ಣು ಮಸಿ ಅಂತ ಹೇಳಿ ಎಲ್ಲ ತಗೊಂಡ್ಬಿಡ್ತಾರೆ.
ಅದರಿಂದ ಏನಾಗುತ್ತೆ, ನಿಮ್ಮ ಟೈಮು ಸುಮ್ಮನೆ ವೇಸ್ಟ್ ಆಗುತ್ತೆ. ಎಂಟರ್ಟೈನ್ಮೆಂಟ್ ಬೇಕು, ಓಕೆ, ವಾರಕ್ಕೆ ಒಂದು ದಿವಸ ಓಕೆ. ದಿನಾನೂ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂದರೆ ನೀವು ಚೂಸ್ ಮಾಡ್ಕೊಳ್ಳಿ. ಜೀವನ ಥರ ಇರಬೇಕಾ ಅಥವಾ ಮನೋರಂಜನೆ, ಫೇಕ್ ಮನೋರಂಜನೆ ಸ್ಕ್ರೀನಲ್ಲಿ ನೋಡಿಕೊಂಡು ಅದನ್ನು ನೀವು ಖುಷಿಯಾಗಿರ್ಬೇಕಾ ಅಂಥೇಳಿ. ಅಷ್ಟೊಂದು OTT ಆ್ಯಪ್ಗಳಿಗಿಂತ ಕಮ್ಮಿಗೆ ಸಿಗುತ್ತಲ್ವಾ. ತಿಂಗಳಿಗೊಂದು ಪುಸ್ತಕ ಓದಿ ಮುಗಿಸ್ಬೋದಲ್ವಾ ನಿಮ್ಮ ಕರಿಯರಿಗೆ ಇಂಪ್ರೂವ್ ಆಗೋ ರೀತಿಯಲ್ಲಿ. ಜ್ಞಾನಾರ್ಜನೆ ಆಗುತ್ತಲ್ವ ಸ್ನೇಹಿತರೆ. ಆಡಿಯೋ ಬುಕ್ ಕೇಳ್ಬೋದಲ್ವಾ, ನೀವು ಜಿಮ್ಮಿಗೆ ಹೋದಾಗ ಕೇಳ್ಬೋದು, ವಾಕಿಂಗ್ ಹೋದಾಗ ಕೇಳ್ಬೋದು, ನೀವು ಡ್ರೈವ್ ಮಾಡಬೇಕಾದ್ರೆ ಕೇಳ್ಬೋದು, ಆಫೀಸಿಂದ ಮನೆಯಿಂದ ಆಫೀಸಿಗೆ ಹೋಗ್ಬೇಕಾದ್ರೆ ಆಡಿಯೋ ಬುಕ್ ಕೇಳ್ಬೋದು. ಎಷ್ಟು ಪುಸ್ತಕಗಳನ್ನು ಮುಗಿಸ್ಬೋದು ಗೊತ್ತಾ ಆಡಿಯೋ ಬುಕ್ಕಿಂದ. ಸುಮಾರು ಆಪ್ಷನ್ಸ್ ಇದೆ. ಅದರಲ್ಲಿ ನಾನು ಪರ್ಸ್ನಲಿ ಆಡಿಬಲ್, ಅಮೆಝಾನ್ ಅವ್ರದ್ದು ಆಡಿಬಲ್ ಯೂಸ್ ಮಾಡ್ತೀನಿ. ಅದು ರೆಕಮೆಂಡೇಷನ್ ಅಲ್ಲ ಇದು, ಬಟ್ ಡೆಫಿನೆಟ್ಲಿ ತುಂಬ ಬದಲಾವಣೆ ತರುತ್ತೆ ಅದು ನಿಮಗೆ ನಿಮ್ಮ ಜೀವನದಲ್ಲಿ. ಆಡಿಬಲಲ್ಲಿ ಬರೀ ಎಲ್ಲ ಇಂಗ್ಲೀಷ್ ಬುಕ್ಸ್ ಇರುತ್ತೆ, ನಮಗೆ ಇಂಗ್ಲೀಷ್ ಬರಲ್ಲ ಹಂಗೆ ಅನಿಸುತ್ತೆ ನಿಮಗೆ ಅಷ್ಟೇ ಸ್ನೇಹಿತರೆ. ಕೆಲವರಿಗೆ ಇಂಗ್ಲೀಷ್ ತುಂಬ ಚೆನ್ನಾಗಿ ಬರುತ್ತೆ, ಕೆಲವರಿಗೆ ನನಗೆ ಕಷ್ಟ ಆಗುತ್ತೆ. ಆರಂಭದಲ್ಲಿ ಕಷ್ಟ ಆಗ್ಬೋದು, ಅಭ್ಯಾಸ ಮಾಡ್ಕೊಳ್ಳಿ. ಓದೋದು, ಕಿವಿಯಲ್ಲಿ ಕೇಳೋದು ಮತ್ತು ಮಾತಾಡೋದು ಎಲ್ಲ ಸೇರಿದ ಮೇಲೆ ನಿಮಗೆ ಆ ಲ್ಯಾಂಗ್ವೇಜ್ ನಿಮ್ಮ ಕಂಟ್ರೋಲಿಗೆ ಬರೋದು. ಅದು ಕೂಡ ಗ್ರೇಟೆಸ್ಟ್ ಅಪ್ಗ್ರೇಡೇಷನ್ ಸ್ನೇಹಿತರೆ, ದುಡ್ಡು ಬಂದಾಗ ಮಾಡಬೇಕಾಗಿರೋದು. ಇದಕ್ಕೆ ಲಿಂಕ್ ಆಗಿನೇ ಇದೆ ನೋಡಿ, ಇಂಗ್ಲೀಷ್ ಕಲಿಯೋದು ಕೂಡ, ಲ್ಯಾಂಗ್ವೇಜಸ್ ಕಲಿಯೋದು. ಅದು ನಿಮ್ಮ ಕರಿಯರ್ನಲ್ಲಿ ಮಾಡೋ ಬದಲಾವಣೆ ಮ್ಯಾಜಿಕಲ್. ಅದು ಎಸ್ಪೆಷಲಿ ಕಾರ್ಪೊರೇಟ್ ಜಾಬ್ಸಲ್ಲಿ ನೀವು ಯಾರಾದರೂ ಕೂಡ ಇದ್ದರೆ, ಒಳ್ಳೆ ಫ್ಲೂಯೆಂಟ್ ಕಮ್ಯುನಿಕೇಷನ್ ಇಂಗ್ಲೀಷನ್ನು ನೀವು ಕಲ್ತ್ರಿ ಅಂತ ಹೇಳಿದ್ರೆ ಅದಕ್ಕೆ ನೀವು ಬೇರೆ ಬೇರೆ ಕೋರ್ಸ್ಗಳನ್ನು ಮಾಡ್ಬೋದು, ತರಗತಿಗಳಿಗೂ ಹೋಗ್ಬೋದು. ಅಟ್ಲೀಸ್ಟ್ ಈಗ ಹೇಳಿದ ಇಂಗ್ಲೀಷನ್ನು ಓದೋದು, ಕೇಳೋದು, ಬರೆಯೋದು, ಮಾತನಾಡೋದು, ಇದನ್ನು ಕೂಡ ಸೈಮಲ್ಟೇನಿಯಸ್ಲಿ ಮಾಡ್ಬೋದಲ್ವಾ ಆಡಿಯೋಬಲ್ ಬುಕ್ಕಲ್ಲಿ ಕೇಳ್ತಾ ಅಥವಾ ಪುಸ್ತಕಗಳನ್ನು ಓದ್ತಾ. ನೆಕ್ಸ್ಟ್ ಸ್ನೇಹಿತರೆ, ಜನ ತುಂಬ ದುಡಿತಾ ಇರ್ತಾರೆ, ಆದರೆ ಅವರು ಬೇಸಿಕ್ ಅವ್ರು ಹೇಗೆ ಕಾಣಿಸ್ಕೊಳ್ತಾರೆ ಆಫೀಸ್ನಲ್ಲಿ, ತಮ್ಮ ಕಚೇರಿಯಲ್ಲಿ, ಅದ್ರ ಬಗ್ಗೆನೇ ಥಿಂಕ್ ಮಾಡೋಕೆ ಹೋಗೋದಿಲ್ಲ. ಹಾಗಂತ ಮಾಡೆಲ್ ಥರ ಡ್ರೆಸ್ಅಪ್ ಮಾಡ್ಕೊಂಡೇ ಹೋಗಬೇಕು ಅಂತಲ್ಲ ಸ್ನೇಹಿತರೆ, ಆದರೆ ಬೇಸಿಕ್ ಡಿಸಿಪ್ಲಿನ್ ಮತ್ತು ಬೇಸಿಕ್ ಅಪಿಯರೆನ್ಸ್ ಬಗ್ಗೆ ಗಮನ ಕೊಡಲೇಬೇಕು. ಒಂದು ಉತ್ತಮ ಗುಣಮಟ್ಟದ ಬಟ್ಟೆಯನ್ನು ತಗೋಬೇಕು. ರಾಶಿ ತಗೊಳ್ಳೋದು, ಅಲ್ಲಿ ಹೋದ, ಅಲ್ಲಿ ರೋಡ್ ಸೈಡ್ ನೋಡ್ದ ತಗೊಂಡ, ಇಲ್ಲಿ ತಗೊಂಡು ರಾಶಿ ಮನೇಲಿ ಡೆಲಿವರಿ ಬರ್ತಾನೆ ಇರುತ್ತೆ. ಕಬರ್ಡಲ್ಲಿ ಇಡೋಕ್ಕೆ ಜಾಗ ಇಲ್ಲ, ಊರು ತುಂಬ ಬಟ್ಟೆದೆ, ಕವರ್ಗಳು, ಸ್ಟಾಕ್ಸ್, ಬಾಕ್ಸ್ಗಳು. ಆ ರೀತಿ ಮಾಡೋದ್ರ ಬದಲಿಗೆ ಹೈ ಕ್ವಾಲಿಟಿ ನೀವು ನಿಜವಾಗ್ಲೂ ಬಳಸುವಂತಹ ಕೇವಲ ಅರ್ಧ ಡಜನ್ ಬಟ್ಟೆ ಸಾಕಲ್ವಾ? 6 ಜೊತೆ ಬಟ್ಟೆ ಬೇಕಾದಷ್ಟು ಆಯ್ತಲ್ವಾ? ರೆಗ್ಯುಲರ್ ಆಗಿ 1 ವರ್ಷ 2 ವರ್ಷನ ಉಜ್ಜಿ ಯೂಸ್ ಮಾಡಿ ಅದನ್ನ ಆಮೇಲೆ ಬಿಸಾಕ್ಬೋದು, ಅಥವಾ ಯಾರಿಗಾದ್ರೂ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ತುಂಬ ಕಷ್ಟದಲ್ಲಿರೋರಿಗೆ ಈಗ ಸೆಕೆಂಡ್ ಹ್ಯಾಂಡ್ ಬಟ್ಟೆ ತಗೊಳಕ್ಕೆ ಬರ್ತಿರ್ತಾರೆ, ಫ್ರೀಯಾಗಿ ಕೊಟ್ಬಿಡ್ಬೋದು. ನೆಕ್ಸ್ಟ್ ಮತ್ತೆ ಅಪ್ಗ್ರೇಡ್ ಮಾಡ್ಬೋದು. ಹೈ ಕ್ವಾಲಿಟಿ ಬಟ್ಟೆಗೂ ಲೋ ಕ್ವಾಲಿಟಿ ಬಟ್ಟೆ ತುಂಬ ಇರೋದಕ್ಕೂ ಬಹಳ ವ್ಯತ್ಯಾಸ ಇದೆ. 3 ಡಜನ್ ಬಟ್ಟೆನೇ ಇರಲಿ, ಅದು ಕ್ವಾಲಿಟಿ ಇಲ್ಲ ಅಂದರೆ ಆ ತೃಪ್ತಿಯನ್ನು ಕೊಡೋದೇ ಇಲ್ಲ, ಮೆಂಟಲಿ ನಿಮ್ಮನ್ನ ಅದು ಅಪ್ಲಿಫ್ಟ್ ಮಾಡೋದೇ ಇಲ್ಲ. ಅದೇ ಕ್ವಾಲಿಟಿ ಬಟ್ಟೆ ನಿಮ್ಮ ಹತ್ರ 1 ಡಜನ್ ಇತ್ತು, ರಿಪೀಟ್ ಹಾಕಿದ್ರಿ, ನೀಟಾಗಿ ವಾಶ್ ಮಾಡ್ಕೋಬೇಕು ಅಷ್ಟೇ. ನಮಗೆ ಸ್ನಾನ ಎಷ್ಟು ಮುಖ್ಯನೋ ಬಟ್ಟೆಗೂ ಕೂಡ ಸ್ನಾನ ಮುಖ್ಯ. ಹಾಕಿದನ್ನೇ ಹಾಕೊಂಡು ಇಡೀ ಆಫೀಸ್ನವ್ರನ್ನೆಲ್ಲ ಹೆದರಿಸೋ ರೀತಿಯಲ್ಲಿ ದುರ್ಗಂಧ ಬೀರಬಾರ್ದು. ಆದರೆ ಕ್ಲೀನ್ ಆಗಿಟ್ಕೊಂಡು ಕ್ವಾಲಿಟಿ ಬಟ್ಟೆ ಅರ್ಧ ಡಜನ್ ಇದ್ರೂ ಕೂಡ ಅದು ಕಾಗ್ನಿಟಿವ್ ಅಬಿಲಿಟಿಯನ್ನು ಕೂಡ ಲಿಫ್ಟ್ ಮಾಡುತ್ತೆ. ಸ್ಟಡೀಸ್ ಹೇಳ್ತವೆ ಸ್ನೇಹಿತರೆ, 15-20% ಮೆಂಟಲ್ ಸ್ಪೇಸ್ ಇನ್ಕ್ರೀಸ್ ಆಗುತ್ತೆ, ಅವರ ಕಾಗ್ನಿಟಿವ್ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗುತ್ತೆ ಉತ್ತಮ ಗುಣಮಟ್ಟದ ಕ್ಲೀನ್ ಬಟ್ಟೆಯಿಂದ ಅಂತ ಹೇಳಿ. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಲೋ ಕ್ವಾಲಿಟಿ ಬಟ್ಟೆಯಲ್ಲಿ ಲೋ ಕ್ವಾಲಿಟಿ ಮೆಟೀರಿಯಲ್, ಕಲರ್ಸ್ ಎಲ್ಲ ಯೂಸ್ ಮಾಡಲಾಗಿರುತ್ತೆ. ಅದರಿಂದ ಸ್ಕಿನ್ ಮೇಲೂ ಕೂಡ ಅಡ್ಡ ಪರಿಣಾಮಗಳಾಗೋ ಚಾನ್ಸಸ್ ಇರುತ್ತೆ. ಸಿಕ್ಕಲ್ಲಿ ಕಡತ ಕೆರೆತ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸ್ನೇಹಿತರೆ, ನೀವು ಈ ಪ್ರಕೃತಿಗೂ ಕೂಡ ಒಳ್ಳೇದು ಮಾಡ್ತಾ ಇದ್ದೀರಾ. ನೀವು ಕ್ವಾಲಿಟಿ ಬಟ್ಟೆನ ಲಾಂಗ್ ಟೈಮ್ಗೆ ಹಾಕಿದ್ರೆ, ರಾಶಿ ತಂದಿಟ್ಕೊಂಡು ವೇಸ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ, ನೀವು ಕಾರ್ಬನ್ ಫುಟ್ ಪ್ರಿಂಟನ್ನು ಕೂಡ 20-30% ರೆಡ್ಯೂಸ್ ಮಾಡ್ಬೋದು. ನೀವು 1 ವರ್ಷ ಕಂಟಿನ್ಯೂಸ್ ಹಾಕೋ ಬಟ್ಟೆನ 2 ವರ್ಷ ಹಾಕ್ಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ, ಜೊತೆಗೆ ದುಡ್ಡು ಕೂಡ ಉಳಿಯುತ್ತೆ. ಇದು ನಿಮಗೆ ಕೇಳಿದ್ರೆ ವಿಚಿತ್ರ ಅಂತ ಅನ್ಸ್ಬೋದು, ಹೆಂಗ್ರಿ ಉಳಿಯುತ್ತೆ, ಕಾಸ್ಟ್ಲಿ ಅಲ್ವೇನ್ರಿ? ನಾವೇನು ಸೀದಾ ನಿಮಗೆ ಇಂಟರ್ನ್ಯಾಷನಲ್ ಸೋ ಕಾಲ್ಡ್ ಬಿಗ್ ನೇಮ್ಸ್ ಅಂತ ಅಷ್ಟೇ ಹೇಳ್ತಿಲ್ಲ. ಸಮ್ಟೈಮ್ಸ್ ಬಿಗ್ ನೇಮ್ಸ್ ಜಸ್ಟ್ ಲೋಗೋಗೆ ನೀವು ಕೊಡ್ತಾ ಇರ್ತೀರಾ. ನೀವು ಫೈಂಡ್ ಮಾಡಬೇಕು 2ರ ನಡುವಿನ ಬ್ಯಾಲೆನ್ಸನ್ನು. ಚೀಪ್ ಬಟ್ಟೆಗೂ ರಾಶಿ ಹಾಕೊಳ್ಳೋದ್ರ ಬದಲಿಗೆ ಕ್ವಾಲಿಟಿ ಬಟ್ಟೆನೂ, ಆದರೆ ತೀರಾ ದುಬಾರಿನೂ ಕೊಡ್ತಾ ಇಲ್ಲ, ಬಟ್ ಡೀಸೆಂಟ್ ಕ್ವಾಲಿಟಿ ಬರುತ್ತೆ. ನನಗೆ 1-2 ವರ್ಷ ರೆಗ್ಯುಲರ್ ಆಗಿ ಹಾಕಿದ್ರು 2 years ಆದ್ರೂ ಬರುತ್ತೆ ಅನ್ನೋ ಗುಡ್ ಕ್ವಾಲಿಟಿಯನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಅದರಲ್ಲೂ ಕೂಡ ಟೂ ಮೆನಿ ಕಲರ್ಸ್ ಇತ್ತು ಅಂತ ಹೇಳಿದ್ರೆ, ಅದು ನಿಮಗೆ ಅಗೇನ್ ಅಲ್ಲಿ ಯಾವ ಕ್ವಾಲಿಟಿ ಕಲರನ್ನು ಎಷ್ಟು ಯೂಸ್ ಮಾಡಿದ್ದಾರೆ ಅದು ನಮಗೆ ಕ್ಲಾರಿಟಿಯನ್ನು ಪಡ್ಕೋಬೇಕು. ಇಲ್ಲಾಂದರೆ ಪ್ಲೇನ್ ಸಾಲಿಡ್ ಕಲರ್ಸ್ ಆಲ್ವೇಸ್ ಬೆಸ್ಟ್. ಆ್ಯಂಡ್ ಅದು ನಿಮ್ಮ ಲುಕ್ಕನ್ನು ಕೂಡ ಅಪ್ಲಿಫ್ಟ್ ಮಾಡುತ್ತೆ. ಜೊತೆಗೆ ಸ್ನೇಹಿತರೆ, ದಿನ ಬೆಳಗ್ಗೆ ಹೋದಾಗ ಯಾವ್ದು ಹಾಕಲಿ ಅಂತೇಳೆಲ್ಲ ರಾಶಿ ಕೆದಕಿ ನೋಡೋ ಅವಶ್ಯಕತೆ ಇರೋದಿಲ್ಲ. ಇರೋದೇ 5-6 ಬಟ್ಟೆ, ನಿಮಗೆ ಗೊತ್ತಿರುತ್ತೆ ಯಾವ್ದು ಹಾಕಬೇಕು ಅಂತ ಹೇಳಿ. ನಿಮಗೆ ಟೋಟಲ್ ಕ್ಲಾರಿಟಿ ಸಿಗುತ್ತೆ, ದುಡ್ಡು ಕೂಡ ಉಳಿತಾಯ ಆಗುತ್ತೆ.
ನೀವು ರ್ಯಾಂಡಮ್ ಆಗಿ ನೋಡಿದ್ದೆಲ್ಲ ಪರ್ಚೇಸ್ ಮಾಡೋ ಅಭ್ಯಾಸವನ್ನ ಬಿಡ್ತೀರಾ. ಅವಾಗ ಚೀಪ್ ಬಟ್ಟೆ ಆದರೆ ಕೊಟ್ಟಿದ್ದೆ 150 ರೂಪಾಯಿ ಅದಕ್ಕೆ ಸಾಯಿಲಿ ಅಂತ ಪಕ್ಕಕ್ಕೆ ಬಿಸಾಡ್ಬಿಡ್ತೀರಾ. ಆದರೆ ಒಳ್ಳೆ ಕ್ವಾಲಿಟಿ ತಗೊಂಡಿದ್ರೆ ರೇಟು ಜಾಸ್ತಿ ಕೊಟ್ಟಿರ್ತೀರಿ, ಅದು ಹಾಳಾಗೋ ಅಂದ್ರೂ ಬೇಗ ಹಾಳಾಗೋದಿಲ್ಲ, ಬಿಸಾಕಕ್ಕೂ ಕೂಡ ನಿಮಗೆ ಮನಸ್ಸು ಬರೋದಿಲ್ಲ, ಅದು ನಿಮಗೆ ಒಳ್ಳೆ ಫೀಲಿಂಗ್ ಕೂಡ ಕೊಡ್ತಿರುತ್ತೆ. ನೀವು ಅದನ್ನ ರಿಪೀಟ್ ಆದ್ರೂ ಕೂಡ ಮತ್ತೆ ಅದನ್ನ ಹಾಕ್ತಾ ಇರ್ತೀರಿ. ನೀವು ಬಟ್ಟೆ ಅಂತ ಬಂದಾಗ ಇನ್ನೊಂದು ವಿಚಾರದ ಬಗ್ಗೆ ಮಾತಾಡಲೇಬೇಕು ಸ್ನೇಹಿತರೆ, ಒಳ ಉಡುಪುಗಳು. ತುಂಬಾ ಜನ ಎಷ್ಟೇ ದುಡ್ಡಿದ್ರು ಕೂಡ ಬಟ್ಟೆ ಮೇಲೆ ಇನ್ವೆಸ್ಟೇ ಮಾಡೋದಿಲ್ಲ. ಕೆಲವರು ಮಾಡಿದ್ರು ಕೂಡ ಹೊರ ಉಡುಪಿನ ಮೇಲೆ ಮಾಡ್ತಾರೆ, ಒಳ ಉಡುಪಿನಂತೂ ತುಂಬಾ ತಿರಸ್ಕಾರ ಮಾಡ್ತಾರೆ. ಅವುಗಳು ಹರಿದು ತೋರಣ ಆದ್ರೂ ಕೂಡ ಅವುಗಳನ್ನೇ ಬಳಸ್ತಾ ಇರ್ತಾರೆ. ವೆರಿ ವೆರಿ ಡೇಂಜರಸ್. ಅದರಿಂದ ಸ್ಕಿನ್ ಇರಿಟೇಷನ್ ಆಗ್ಬೋದು, ನಾನಾ ತರದ ಬ್ಯಾಕ್ಟೀರಿಯಲ್ ಫಂಗಲ್ ಇನ್ಫೆಕ್ಷನ್ಗಳಾಗ್ಬೋದು. ಜೊತೆಗೆ ಸ್ನೇಹಿತರೆ, ಉತ್ತಮ ಗುಣಮಟ್ಟದಲ್ಲ ಅಂತ ಹೇಳಿದ್ರೆ ಆ ಭಾಗದಲ್ಲಿ ರಕ್ತ ಪರಿಚಲನೆಗೂ ಕೂಡ, ಬ್ಲಡ್ ಸರ್ಕ್ಯುಲೇಷನ್ಗೂ ಕೂಡ, ನರ್ವಸ್ ಸಿಸ್ಟಮ್ನ ಫಂಕ್ಷನಿಂಗೂ ಕೂಡ ಲೋ ಕ್ವಾಲಿಟಿ ಟೈಟ್ ಇನ್ನರ್ ವೇರ್ಸ್ ಪ್ರಾಬ್ಲಮ್ ಉಂಟು ಮಾಡ್ಬೋದು. ಹಾಗಂತ ಸುಮ್ಮನೆ ಹೇಳ್ತಿಲ್ಲ ಏನ್ರಿ ನೀವು ಅಂಡರ್ವೇರ್ ಬಗ್ಗೆ ಮಾತಾಡ್ತಿದ್ದೀರಲ್ಲ ಅಂತ ನಿಮ್ಗೆ ಅನ್ಸ್ಬೋದು. ಶಾಕಿಂಗ್ ಡೇಟಾ ಕೇಳಿ ಸ್ನೇಹಿತರೆ. ಬ್ರ್ಯಾಂಡ್ ಸರ್ವೆಗಳ ಪ್ರಕಾರ 40% ಅಡಲ್ಟ್ಸ್, ಮಕ್ಕಳು ಬಿಡಿ ಅವ್ರಿಗೆ ಪೇರೆಂಟ್ಸ್ ಕೊಡಿಸ್ಬೇಕು, 40% ಅಡಲ್ಟ್ಸ್ ತೂತು ಬಿದ್ದಿರುವ ಅಂಡರ್ವೇರ್ಗಳನ್ನು ಧರಿಸ್ತಾ ಇದ್ದಾರೆ. 29% ಅಡಲ್ಟ್ಸ್ ಇಂಡಿವಿಜುವಲ್ಸ್ ಅದು ಹರಿದು ಹೋಗಿದೆ, ತೂತು ಬಿದ್ದಿದೆ, ಅದು ಯೂಸ್ ಮಾಡೋ ಸಿಚುವೇಶನ್ ಅಲ್ಲಿ ಇಲ್ಲ ಅಂತ ಹೇಳಿದ್ರು ಕೂಡ ಅದನ್ನೇ ಬಳಸೋದನ್ನ ಕಂಟಿನ್ಯೂ ಮಾಡಿದ್ದಾರೆ. ಹಾಗಂತ ಲಿಂಗ ತಾರತಮ್ಯ ಗಂಡಸರು ಹೆಂಗಸರು ಅಂತ ಹುಡುಗರು ಗಂಡಸರು 28% ಜನ ಅದೇ ಕಂಪ್ಲೀಟ್ ಡಿಸ್ಟ್ರಾಯ್ ಆಗೋ ತನಕ ಯೂಸ್ ಮಾಡಿದ್ರೆ ಮಹಿಳೆಯರ ಪ್ರಮಾಣ ಇನ್ನೂ ಕೂಡ ಜಾಸ್ತಿನೇ ಇದೆ ಇದರಲ್ಲಿ. ಅದಕ್ಕೆ ಮುಖ್ಯವಾಗಿರೋ ಕಾರಣ ಏನು ಗೊತ್ತಾ? ಒಂದು ಒಳಗಡೆ ಇದೆ ಅನ್ನೋದು ಒಂದು, ಆ ಮೈಂಡ್ ಸೆಟ್. ಇನ್ನೊಂದು ಪರ್ಚೇಸ್ ಮಾಡೋಕೆ ಮುಜುಗರ ತುಂಬಾ ಜನಕ್ಕೆ ಹೋಗಿ, ಆ ಕಾರಣ ಕೂಡ ಇದೆ. ಆ ಸರ್ವೆಗಳಲ್ಲಿ ಗೊತ್ತಾಗಿದೆ ಅದು. ಆ ಕಾರಣದಿಂದ ಯಾವುದೇ ಕಾರಣಕ್ಕೂ ಒಳ ಉಡುಪುಗಳನ್ನ ತಗೊಳ್ಳೋ ಟೈಮ್ನಲ್ಲಿ ಪ್ರೈಸ್ ವಿಚಾರದಲ್ಲಿ ತುಂಬಾ ತಲೆಗೆಡಿಸ್ಕೊಳ್ಳಿಕ್ಕೆ ಹೋಗಬಾರ್ದು. ಬೆಸ್ಟ್ ಆಫ್ ದಿ ಬೆಸ್ಟ್ ಕ್ವಾಲಿಟಿ ಅಂತೆ ಪರ್ಚೇಸ್ ಮಾಡಬೇಕು. ರೆಗ್ಯುಲರ್ ಆಗಿ ಅವುಗಳನ್ನ ರಿಪ್ಲೇಸ್ ಮಾಡಬೇಕು. ಟೂತ್ ಬ್ರಷ್ ಹೇಗೆ ರೆಗ್ಯುಲರ್ ಆಗಿ ರಿಪ್ಲೇಸ್ ಮಾಡ್ತಿರಲ್ವ ನೀವು, ಗೊತ್ತಲ್ವ ನಿಮಗೆ? ಒಂದು 5-6 ತಿಂಗಳ ಮೇಲೆ ಯೂಸ್ ಮಾಡಬಾರ್ದು ಒಂದು ಬ್ರಷ್ ಅನ್ನ. ಸೇಮ್ ಅದೇ ರೀತಿಯಲ್ಲಿ ಅವುಗಳ ಆಯಸ್ಸು ಮುಗಿತು ಅಂತ ಹೇಳಿದ್ರೆ ಒಳ ಉಡುಪುಗಳಿಗೂ ಕೂಡ ನೀವು ಮುಕ್ತಿ ಕೊಟ್ಟು ಹೊಸದನ್ನ ತಗೊಳ್ಳೇಬೇಕು. ನೆಕ್ಸ್ಟ್ ಸ್ನೇಹಿತರೆ, ಕಣ್ಣು ಹೋಗೋಕ್ಕಿಂತ ಮುಂಚೆ ನೀವು ಅಲರ್ಟ್ ಆಗಬೇಕು. ಈಗ ಕಣ್ಣಲ್ಲಿ ಏನೋ ದೋಷ ಇದೆ, ಸದ್ಯಕ್ಕೆ ಪವರ್ ಬಂದಾಗಿದೆ, ಅವ್ರಿಗೆ ನಾವೇನು ಹೇಳಲ್ಲ, ನಿಮ್ಮ ವೈದ್ಯರ ಸಲಹೆಯನ್ನ ಪಡೀರಿ. ಆದ್ರೆ ಸ್ನೇಹಿತರೆ, ದಿನವಿಡೀ ಕಂಪ್ಯೂಟರ್ ನೋಡೋ ಸಿಚುವೇಶನ್ ನಿಮಗಿದೆ ಅಂತ ಹೇಳಿದ್ರೆ, ಕಂಪ್ಯೂಟರ್ನಲ್ಲೇ ವರ್ಕ್ ಅಂತ ಹೇಳಿದ್ರೆ, ದಿನವಿಡೀ ಮೊಬೈಲ್ ನೋಡಲೇಬೇಕಾದ ಅನಿವಾರ್ಯತೆ ನಿಮಗಿದೆ ಅಂತ ಹೇಳಿದ್ರೆ, ನೀವು ಮೊದಲನೇದಾಗಿ ನಿಮ್ಮ ಡಿಸ್ಪ್ಲೇ ಡಿವೈಸಸ್ ಅಲ್ಲಿ, ಫೋನ್, ಕಂಪ್ಯೂಟರ್ಗಳಲ್ಲಿ ಬ್ಲೂ ಲೈಟ್ ಫಿಲ್ಟರನ್ನು ಆನ್ ಮಾಡ್ಕೋಬೇಕು. ಜೊತೆಗೆ ನೀವು ಒಳ್ಳೆ ಆಪ್ಟೊಮಾಲಜಿಸ್ಟ್ನ ಭೇಟಿಯಾಗಿ ಅವರ ಅಡ್ವೈಸನ್ನು ಪಡ್ಕೊಂಡು ನೀವು ಬ್ಲೂ ಕಟ್ ಲೆನ್ಸಸ್ಸನ್ನು, ಈ ಬ್ಲೂ ಲೈಟನ್ನು ಫಿಲ್ಟರ್ ಮಾಡುವ, ಕಣ್ಣನ್ನು ನಿಮಗೆ ಪ್ರೊಟೆಕ್ಟ್ ಮಾಡುವಂತಹ ಲೈಟ್ ವೆಯ್ಟ್ ಗ್ಲಾಸಸ್ಸನ್ನು ಪರ್ಚೇಸ್ ಮಾಡೋದು ಸೂಕ್ತ. ನಾನೂ ಸೇರಿದ ಹಾಗೆ ನೋಡಿ, ನನ್ನ ಗ್ಲಾಸ್ ಇಲ್ಲಿದೆ, ನಾನೂ ಸೇರಿದ ಹಾಗೆ ನಮ್ಮ ಕಚೇರಿಯಲ್ಲಿ ಪ್ರತಿಯೊಬ್ಬರು ಕೂಡ ಇದನ್ನು ಫಾಲೋ ಮಾಡ್ತೀವಿ ಸ್ನೇಹಿತರೆ. ಹೊಸದಾಗಿ ಯಾರು ರಿಕ್ರೂಟ್ ಆದರೂ ಕೂಡ ಉಳಿದವರೆಲ್ಲ ಅವ್ರಿಗೆ ಹೇಳ್ತಾರೆ ಈಗ. ಯಾಕಂದರೆ ಸ್ಟಾರ್ಟಿಂಗ್ನಲ್ಲಿ ನಾನು ಇದನ್ನು ಹೇಳಿದಾಗ ತುಂಬ ಜನ ಕೇಳಿರಲಿಲ್ಲ. ಅವರಿಗೆ 2-3 ವರ್ಷಗಳಲ್ಲೇ ಈಗ ಕನ್ನಡಕ ಬಂದಿದೆ, ಪವರ್ ಬಂದಿದೆ. ಈಗ ಅವರೇ ಈಗ ಉಳಿದವ್ರಿಗೆ ಹೇಳ್ತಾರೆ, ನಾವು ಇದನ್ನು ಅವಾಗಲೇ ಮಾಡಬೇಕಾಗಿತ್ತು, ಮಾಡಿಲ್ಲ, ನೀವು ಬೇಗ ಹಾಕೊಳ್ಳಿ ಅಂತೇಳಿ. ಎಲ್ಲರೂ ತೊಗೊಂಡು ಹಾಕೊಳ್ತಿರ್ತಾರೆ. ಹಾರ್ಡ್ಲಿ ಈಗ ಎಷ್ಟು 1-2 ಸಾವಿರಕ್ಕೆಲ್ಲ ಸಿಕ್ಬಿಡುತ್ತಲ್ವ ಬ್ಲೂ ಕಟ್ ಲೆನ್ಸಸ್, ಕಂಪ್ಯೂಟರ್ ರೀಡಿಂಗ್ ಲೆನ್ಸಸ್. ಅವುಗಳ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಬಡವರಾಗ್ಬಿಡೋದಿಲ್ಲ, ನಿಮ್ಮ ಅಮೂಲ್ಯ ಕಣ್ಣುಗಳನ್ನ ಪ್ರೊಟೆಕ್ಟ್ ಮಾಡಿಬಿಡ್ಬೋದು ಅದು. ಜೊತೆಗೆ ಸ್ನೇಹಿತರೆ, ಗ್ಲಾಸಸ್ ಇದೆಯಲ್ಲ ಕೇವಲ ಕಂಪ್ಯೂಟರ್ ರೀಡಿಂಗಿಗೆ ಮಾತ್ರ ಅಲ್ಲ ಸ್ನೇಹಿತರೆ. ರಸ್ತೆಯಲ್ಲಿ ಹೋಗ್ಬೇಕಾದ್ರೆ, ಬರಬೇಕಾದ್ರೆ ಎಷ್ಟು ಧೂಳಿರುತ್ತೆ, ಎಷ್ಟು ಪೊಲ್ಯೂಷನ್ ಇರುತ್ತೆ ನಿಮಗೆ ಗೊತ್ತಲ್ವಾ? ಅಂತ ಟೈಮ್ನಲ್ಲಿ ಈ ಗ್ಲಾಸಸ್ ನಿಮ್ಮ ಕಣ್ಣನ್ನ ಧೂಳಿನಿಂದಲೂ ಕೂಡ, ಪೊಲ್ಯೂಷನ್ ನಿಂದಲೂ ಕೂಡ ರಕ್ಷಣೆ ಮಾಡುತ್ತೆ. ಒಂದು ಉತ್ತಮ ಗುಣಮಟ್ಟದ ಮಾಸ್ಕ್ ಮತ್ತು ಒಂದು ಗ್ಲಾಸ್ ಹೊರಗಡೆ ಔಟ್ಸೈಡ್, ನೀವು ಬೆಂಗಳೂರಿನಂತ ಪೊಲ್ಯೂಟೆಡ್ ಸಿಟೀಸ್ ಅಲ್ಲಿ ಓಡಾಡೋ ಟೈಮ್ನಲ್ಲಿ ನಿಮ್ಮ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡುತ್ತೆ. ಇದು ಕೂಡ ಅತ್ಯುತ್ತಮವಾಗಿರೋ ಇನ್ವೆಸ್ಟ್ಮೆಂಟ್. ಕೆಲವರಂತೂ 2 ವೀಲರ್ ಹೋಗ್ತಿರ್ತಾರೆ, ಹೆಲ್ಮೆಟೇ ಹಾಕಿರೋದಿಲ್ಲ, ಗ್ಲಾಸ್ ಕೂಡ ಹಾಕಿರೋದಿಲ್ಲ, ಅಥವಾ ಹಾಫ್ ಹೆಲ್ಮೆಟ್ ಹಾಕೊಂಡಿರ್ತಾರೆ, ಹಿಂಗೆ ಅನ್ಕೊಂಡು ಹೋಗ್ತಿರ್ತಾರೆ. ಕಣ್ಣು ಬಿಡೋಕೆ ಕಷ್ಟ ಆಗ್ತಿರುತ್ತೆ ಅವರಿಗೆ, ಕಣ್ಣಲ್ಲಿ ನೀರು ಬರ್ತಿರುತ್ತೆ, ಆದರೂ ಕೂಡ ಜಗ್ಗದಿಲ್ಲ, ಅವರು ಡ್ಯಾಮೇಜ್ ಆಗ್ತಿರುತ್ತೆ ಅಲ್ಲಿ ಕಣ್ಣಿಗೆ. ಜೊತೆಗೆ ಉತ್ತಮ ಗುಣಮಟ್ಟದ ಹೆಲ್ಮೆಟ್ಗಳು ಬೈಕಲ್ಲಿ ಹೋಗೋರಾದ್ರೆ ಅಲ್ಲೂ ಕೂಡ ಹಾಫ್ ಹೆಲ್ಮೆಟ್ ಎಲ್ಲ ಹಾಕೊಂಡು, ನನ್ನ ಫ್ರೆಂಡ್ ಒಬ್ರು ಮೊನ್ನೆ ಬಿದ್ದರು. ಅವ್ರ ಕಾರಲ್ಲಿ ಓಡಾಡೋರು ಯಾವಾಗಲೂ ಕೂಡ ಸಣ್ಣ ಇಲ್ಲೇ ಅಂಥೇಳಿ ಹಾಫ್ ಹೆಲ್ಮೆಟ್ ಹಾಕೊಂಡು ಹೋಗಿ ಬಿದ್ದು ಮುಖ ತುಂಬ ಗಾಯ ಆಗಿದೆ ಅವ್ರಿಗೀಗ. ಅದರ ಬದಲು ಉತ್ತಮ ಗುಣಮಟ್ಟದ ಇಡೀ ಫೇಸನ್ನು ಕವರ್ ಮಾಡೋ, ನಿಮಗೆ ನೀಟಾಗಿ ಫಿಟ್ ಆಗೋ, ನಿಮ್ಮ ಪ್ರಾಪರ್ ಸೈಜ್ನ ಹೆಲ್ಮೆಟನ್ನು, ನಿಮಗೆ ರಿಯಲ್ ಆಗಿ ಪ್ರೊಟೆಕ್ಷನ್ ಕೊಡೋ ಕ್ವಾಲಿಟಿ ಹೆಲ್ಮೆಟನ್ನು ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದು. 4-5 ಸಾವಿರ ರೂಪಾಯಿಗೆಲ್ಲ ಉತ್ತಮ ಗುಣಮಟ್ಟದ ಹೆಲ್ಮೆಟ್ಗಳು ಸಿಗ್ತವೆ. ಯಾವುದೇ ಪರ್ಟಿಕ್ಯುಲರ್ ಬ್ರ್ಯಾಂಡ್ ನಾವು ರೆಕಮೆಂಡ್ ಮಾಡಲ್ಲ. 3-4 ಲಕ್ಷ ರೂಪಾಯಿ ಹೆಲ್ಮೆಟ್ಗಳು ಕೂಡ ಇದ್ದಾವೆ. ಬಿಡಿ, ಅದ್ರ ಬಗ್ಗೆ ನಾವು ಮಾತಾಡ್ತಿಲ್ಲ. ಅಟ್ಲೀಸ್ಟ್ ಬೈಕಲ್ಲಿ ರೆಗ್ಯುಲರಾಗಿ ಆಫೀಸಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ ಅಂತ ಹೇಳೋರು ಒಂದು 3-4 ಸಾವಿರ ರೂಪಾಯಿ ರೇಂಜ್ನ ಉತ್ತಮ ಗುಣಮಟ್ಟದ ರಿಯಲ್ ಪ್ರೊಟೆಕ್ಷನ್ ಬುರುಡೆಗೆ ಕೊಡುವಂಥ ಹೆಲ್ಮೆಟ್ಗಳ ಮೇಲೆ ಇನ್ವೆಸ್ಟ್ ಮಾಡಬೇಕು ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಈ ಪಾಯಿಂಟ್ ತುಂಬ ಜನಕ್ಕೆ ಅನ್ವಯ ಆಗದೆ ಇರ್ಬೋದು, ಇನ್ನೂ ಕೂಡ ಕರಿಯರ್ನ ಆರಂಭಿಕ ಹಂತದಲ್ಲಿ ಅಷ್ಟೇ ಇರ್ಬೋದು. ಆದರೆ ಯಾರೆಲ್ಲ ಒಂದು 10-12 ಲಕ್ಷ ರೂಪಾಯಿ ಮೇಲಕ್ಕೆ, 13 ಲಕ್ಷ ರೂಪಾಯಿ ಈ ರೀತಿ ಮೇಲಕ್ಕೆ ದುಡಿಮೆಯನ್ನು ಮಾಡ್ತಿದ್ದೀರಿ, ಅರ್ನಿಂಗನ್ನು ಮಾಡ್ತಿದ್ದೀರಿ, ನಿಮಗೆಲ್ಲ TDS ಕಟ್ ಆಗ್ತಿರೋ ಸಾಧ್ಯತೆ ತುಂಬ ಇರುತ್ತೆ.
ಅಂಥವರು ಉತ್ತಮ CA ಅಥವಾ ಆಡಿಟರೊಂದಿಗೆ ನಿಮ್ಮ ಸಂಬಂಧವನ್ನು ಇಟ್ಕೊಳ್ಳಿ. ಅವ್ರು ನಿಮಗೊಂದು ಸಣ್ಣ ಫೀಸ್ ಚಾರ್ಜ್ ಮಾಡ್ಬೋದು, ಆದರೆ ನಿಮಗೆ ಲಕ್ಷಾಂತರ ರೂಪಾಯಿಗಳ ರಿಫಂಡನ್ನು ಅವ್ರು ಕೊಡಿಸೋದಕ್ಕೆ ಸಾಧ್ಯತೆ ಇರ್ಬೋದು. ಎಸ್, ಲಕ್ಷಾಂತರ ರೂಪಾಯಿಗಳ ರಿಫಂಡನ್ನು ಕೊಡಿಸೋಕೆ CAಗಳಿಗೆ ಗೊತ್ತಿರುತ್ತೆ, ವಿಧಾನಗಳು ಗೊತ್ತಿರುತ್ತೆ. ಟ್ಯಾಕ್ಸ್ ಸೇವಿಂಗ್, ಟ್ಯಾಕ್ಸ್ ಪ್ಲಾನಿಂಗ್ನ ಎಫಿಷಿಯೆಂಟ್ ವೇಸ್ ಅವ್ರಿಗೆ ಗೊತ್ತಿರುತ್ತೆ. ತುಂಬ ಜನ ಪ್ರೊಫೆಷ್ನಲ್ಸ್ ಆಗಿ ಕೆಲಸ ಮಾಡ್ತಿರ್ತಾರೆ, ಎಂಪ್ಲಾಯೀಸ್ ಆಗಿ ಕೆಲಸ ಮಾಡ್ತಿರೋದಿಲ್ಲ. ಪ್ರೊಫೆಷ್ನಲ್ ಕನ್ಸಲ್ಟೆಂಟ್ಸ್ ಆಗಿ ಅವ್ರಿಗೆ TDS ಕಟ್ ಆಗ್ತಿರುತ್ತೆ, ಗೊತ್ತೇ ಇರೋದಿಲ್ಲ. ಅದು ಗೌರ್ಮೆಂಟಿಗೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಅಪ್ ಟು 12-13 ಲಕ್ಷ ರೂಪಾಯಿ ತನಕ ರಿಟರ್ನ್ ಅದಷ್ಟು ವಾಪಸ್ ಕಟ್ಟಾಗಿರೋ ಅಷ್ಟು TDS ವಾಪಸ್ ಬರೋಕ್ಕೆ ಅವಕಾಶ ಇರುತ್ತೆ. ನಿಮಗೆ TDS ಕಟ್ ಆಗ್ತಾ ಇದೆಯಾ? ಹಾಗಿದ್ರೆ ನೀವು ಫಸ್ಟ್ ಅಕೌಂಟೆಂಟ್ ಹತ್ರ ಅಥವಾ CA ಹತ್ರ, ಸಣ್ಣ ಪುಟ್ಟ ಅಮೌಂಟಿಗೆ CAನೇ ಬೇಕು ಅಂತಿಲ್ಲ, ನಾರ್ಮಲ್ ಅಕೌಂಟೆಂಟ್ ಹತ್ರ ಹೋಗಿ ನಿಮ್ಮ ಪಾನ್ ಕಾರ್ಡ್ ಇಟ್ಕೊಂಡು ಹೋದರೆ ನಿಮಗೆ ಎಷ್ಟು ದುಡ್ಡು ಬರೋದಿದೆ ಅಂತ ಹೇಳಿ ನೀವು ಚೆಕ್ ಮಾಡ್ಬೋದು. ನೀವು ಕಂಪ್ನಿಲಿ ಕೆಲಸ ಮಾಡ್ತಿದ್ರೆ ನಿಮ್ಮ HR ಹತ್ರ ಕೇಳಿ, ಆ ಕಂಪ್ನಿ ಹತ್ರ ಕೇಳಿ, ನಂದು ಎಷ್ಟು ಕಟ್ ಆಗ್ತಿದೆ, ನಾನು ಎಷ್ಟು ರಿಫಂಡ್ ತಗೋಬೋದು ಅಂತ ಹೇಳಿ. ಅವರು ಕೂಡ ನಿಮಗೆ ಗೈಡ್ ಮಾಡ್ತಾರೆ. ವಸ್ತುಗಳಿಗಿಂತ ನೆನಪು ಮುಖ್ಯ. ಇನ್ನು ಕಡೆಯದಾಗಿ ವೆರಿ ವೆರಿ ಇಂಪಾರ್ಟೆಂಟ್, ಬರೀ ಆಫೀಸ್, ಲ್ಯಾಪ್ಟಾಪ್, ಟಾರ್ಗೆಟ್ ಅಂತ ಹೇಳಿ ಮಷಿನ್ ಆಗಿಬಿಡಬಾರ್ದು. ಮನುಷ್ಯರಾಗಿರಬೇಕು. ನಾವು ಲೈಫನ್ನು ಲಿವ್ ಮಾಡಬೇಕು, ಜೀವನವನ್ನು ಜೀವಿಸಬೇಕು. ಬರೀ ವಸ್ತುಗಳಿಗಿಂತ ಅನುಭವಗಳ ಮೇಲೆ ದುಡ್ಡನ್ನು ಖರ್ಚು ಮಾಡಬೇಕು. ಒಳ್ಳೆ ಹೆಲ್ತ್, ಒಳ್ಳೆ ಫಿಟ್ನೆಸ್ ಹೇಳಿದ್ವಿ ನಿಮಗೆ ಆರಂಭದಲ್ಲೇ ಅಲ್ವಾ. ಅದಕ್ಕೆ ಒಳ್ಳೆ ನ್ಯೂಟ್ರಿಷನ್ ಕೂಡ ಮುಖ್ಯ. ನಿಮ್ಮ ಬಾಡಿಗೆ, ನಿಮ್ಮ ಡಯಟ್ನಲ್ಲಿ ನ್ಯೂಟ್ರಿಷನ್ ಕೊರತೆ ಇದೆ ಅಂತ ಹೇಳಿದ್ರೆ ಉತ್ತಮ ಗುಣಮಟ್ಟದ ಪ್ರೋಟೀನ್ ಮೇಲೆ ಅಥವಾ ಡಿಫಿಷಿಯನ್ಸೀಸ್, ಕೆಲವರಿಗೆ ವೈಟಮಿನ್ B, D ಇವೆಲ್ಲ ಡಿಫಿಷಿಯನ್ಸೀಸ್ ಇರ್ತಾವೆ ಕೆಲವೊಂದೆಲ್ಲ. ಆ ಥರದ್ದಿದ್ದರೆ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಅವುಗಳ ಮೇಲೂ ಕೂಡ ನೀವು ಇನ್ವೆಸ್ಟ್ ಮಾಡಬಹುದು. ಜೊತೆಗೆ ಅದೆಲ್ಲ ಮಾಡಿದ್ಮೇಲೆ ಓಕೆ, ಕೆಲಸ ಆಯಿತು, ಚೆನ್ನಾಗಿ ಕತ್ತೆ ರೀತಿ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಫಿಟ್ನೆಸ್ ಕಡೆ ಗಮನ ಕೊಟ್ಟೆ, ನ್ಯೂಟ್ರಿಷನ್ ಕೂಡ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ, ನೆಕ್ಸ್ಟ್ ಏನು? ನೆಕ್ಸ್ಟ್ ಸ್ವಲ್ಪ ಜಗತ್ತು ನೋಡಬೇಕು. ಅಮೆರಿಕದ ಕಾರ್ನೆಲ್ ಯೂನಿವರ್ಸಿಟಿಯ ಸ್ಟಡಿ ಪ್ರಕಾರ ನಾವು ಲಕ್ಷಗಟ್ಟಲೆ ಕೊಟ್ಟು ವಸ್ತುಗಳನ್ನು ಕೊಂಡುಕೊಂಡ್ರೆ ಅದರ ಖುಷಿ ಕೇವಲ ಕೆಲವೇ ದಿನ ಮಾತ್ರ ಇರುತ್ತೆ. ಆದರೆ ಪ್ರವಾಸ, ಹವ್ಯಾಸ, ಉತ್ತಮ ಹವ್ಯಾಸಗಳಿಗೆ ದುಡ್ಡನ್ನು ಖರ್ಚು ಮಾಡಿದ್ರೆ ಅದು ನಮಗೆ ವರ್ಷಗಟ್ಟಲೆ ಖುಷಿಯನ್ನು ಕೊಡುತ್ತೆ. ಯಾಕಂದರೆ ಆ ನೆನಪುಗಳು ನಮ್ಮ ಐಡೆಂಟಿಟಿ ಜೊತೆನೇ ಸೇರಿಬಿಡ್ತವೆ. ಸುಮ್ಮನೆ ಒಂದು ಲೆಕ್ಕ ಹಾಕಿ ಸ್ನೇಹಿತರೆ, ನಮ್ಮ ಜನ ದುಡ್ಡು ಬರೋಕ್ಕೆ ಶುರುವಾದ ತಕ್ಷಣ ಫ್ರೆಂಡ್ಸು, ವೀಕೆಂಡ್ ಪಾರ್ಟಿ ಅಥವಾ ಡೈಲಿ ಪಾರ್ಟಿ, ಸಂಜೆ ಸಿಗೋಣ, ಇವುಗಳ ಮೇಲೆ ಎಷ್ಟು ಖರ್ಚು ಮಾಡ್ತಾರೆ ಅಂಥೇಳಿ. ಡೈಲಿ ಸ್ಮೋಕಿಂಗ್ ಮೇಲೆ ಎಷ್ಟು ಖರ್ಚು ಮಾಡ್ತಾರೆ, ಅಟ್ಲೀಸ್ಟ್ ವೀಕೆಂಡ್ ಪಾರ್ಟಿ ಅಂಥೇಳಿ ಎಷ್ಟು ದುಡ್ಡನ್ನು ಅಲ್ಲಿಗೆ ಸುರಿತಾರೆ. ಅದರಿಂದ ಆಗೋ ಹೆಲ್ತ್ ಡ್ಯಾಮೇಜ್ ಎಷ್ಟು ಅಲ್ವಾ, ಹಾಗೂ ಫಿನಾನ್ಷಿಯಲ್ ಡ್ಯಾಮೇಜ್ ಎಷ್ಟು. ಅದೆಲ್ಲವನ್ನು ಉಳಿಸ್ಕೊಂಡ್ರೆ, ಯಾವುದೇ ಅಭ್ಯಾಸ ಇಲ್ಲ ಅಂತ ಹೇಳಿದ್ರೆ ಅವುಗಳನ್ನು ಹಾಬಿಗೆ ಹಾಕ್ಬೋದಲ್ವಾ, ಉತ್ತಮ ಹವ್ಯಾಸಗಳಿಗೆ ಹಾಕ್ಬೋದಲ್ವಾ. ವಾಕಿಂಗ್ ಹೋಗೋಕ್ಕೆ ಉತ್ತಮ ಗುಣಮಟ್ಟದ ಶೂ ತಗೋಬೋದು, ಜಾಗಿಂಗ್ ಡ್ರೆಸ್ಸಸ್ ತಗೋಬೋದು, ಸ್ವಿಮ್ಮಿಂಗಿಗೆ ಬೇಕಾಗಿರೋ ಡ್ರೆಸ್ ಕೋಡನ್ನು ಮಾಡ್ಕೊಂಡ್ಬಿಡ್ಬೋದು, ಸ್ವಿಮ್ಮಿಂಗ್ ಕ್ಲಾಸ್ ತಗೋಬೋದು ಅಲ್ವಾ. ಅಷ್ಟೇ ಯಾಕೆ, ಸಣ್ಣ ಪುಟ್ಟ ಟ್ರಿಪ್ಗಳನ್ನು ಮಾಡ್ಬೋದು. ನೀವು ಭಾರತವನ್ನು ನೋಡ್ಬೋದು. ಎಲ್ಲ ಮಾತಿರ್ತಾರೆ ಟ್ರಿಪ್ ಅಂದ ತಕ್ಷಣ ಫಾರಿನ್ ಟ್ರಿಪ್ ಅಂತ ಹೇಳ್ತಾರೆ. ಹೋಗಿ, ಫಾರಿನಿಗೆ ಹೋಗಬಾರ್ದು ಅಂತಲ್ಲ, ತಪ್ಪೇನಿಲ್ಲ. ಆದರೆ ನಮ್ಮ ದೇಶದಲ್ಲೇ ನೋಡೋಕ್ಕೆ ಸಿಕ್ಕಾಪಟ್ಟೆ ಜಾಗ ಇರಬೇಕಾದ್ರೆ, ಅದೆಲ್ಲ ತುಂಬ ಕಮ್ಮಿ ಖರ್ಚಲ್ಲೇ ಆಗಬೇಕಾದ್ರೆ, ನಮ್ಮ ದೇಶವೇ ಒಂದು ದೇಶದ ಒಳಗಡೆ 10 ದೇಶಗಳ ರೀತಿಯಲ್ಲಿ ಪ್ರಪಂಚ ಇರಬೇಕಾದ್ರೆ, ನಮ್ಮ ದೇಶದೊಳಗಡೆ ಅಟ್ರ್ಯಾಕ್ಷನ್ಸ್ ಇರಬೇಕಾದ್ರೆ ಅವುಗಳನ್ನು ನೋಡ್ಬೋದಲ್ವ ನೀವು. ಬ್ಯಾಚುಲರ್ ಇದ್ದಾಗಂತೂ ಆರಾಮಾಗಿ ಸೋಲೋ ಟ್ರಿಪ್ಗಳನ್ನು ಮಾಡ್ಬೋದು, ನಿಮಗೆ ಧೈರ್ಯ ಇದ್ದರೆ. ನಾನು ಮಾಡಿದ್ದೀನಿ ಸೋಲೋ ಟ್ರಿಪ್ಗಳನ್ನು ಸುಮಾರು. ಅದು ಕೊಡೋ ಎಕ್ಸ್ಪೀರಿಯನ್ಸೇ ಬೇರೆ, ಲೈಫ್ ಲೆಸನ್ಸೇ ಬೇರೆ. ಅದೆಲ್ಲ ಬ್ಯಾಚುಲರ್ ಇದ್ದಾಗಲೇ ಮಾಡಬೇಕು, ಮದುವೆ ಆದಮೇಲೆ ಆಗೋದಿಲ್ಲ. ಮದುವೆ ಆದಮೇಲೆ ನಾನು ಕೂಡ ಒಂದೇ ಒಂದು ಸೋಲೋ ಟ್ರಿಪ್ ಹೋಗಿಲ್ಲ, ಆಗೋದು ಕೂಡ ಇಲ್ಲ. ಯು ಹ್ಯಾವ್ ಎ ಫ್ಯಾಮಿಲಿ, ಹಾಗಂತ ಪ್ರಾಬ್ಲಮ್ ಅಂತಲ್ಲ. ಫ್ಯಾಮಿಲಿ ಜೊತೆಗೆ ಹೋಗೋದೇ ಚಂದ ಮದುವೆ ಆದಮೇಲೆ, ಸೋಲೋ ಹೋಗೋದಕ್ಕಿಂತ. ಆದರೆ ಸಿಂಗಲ್ ಆಗಿದ್ದಾಗ ಮಾಡ್ಬೋದಲ್ವಾ. ಲೇಡೀಸಿಗೆ ಸ್ವಲ್ಪ ಸೇಫ್ಟಿ ಬಗ್ಗೆ ಭಯ ಆಯಿತು ಅಂತ ಹೇಳಿದ್ರೆ ಹೋಗೋಕ್ಕಾಗಲ್ಲ ಅಂತಲ್ಲ ಲೇಡೀಸ್ ಕೂಡ ಸೋಲೋ ಟ್ರಿಪ್. ಅವರು ಸ್ವಲ್ಪ ಸೇಫ್ಟಿ ವಿಚಾರದಲ್ಲಿ ಭಾರತ ನಮ್ಗೆ ಗೊತ್ತಿಲ್ಲ ಸೇಫ್ಟಿ ಎಷ್ಟು ಪ್ರಾಬ್ಲಮ್ ಇದೆ ಅಂಥೇಳಿ, ಸ್ವಲ್ಪ ಡೇ ಟೈಮ್ ಟ್ರಾವೆಲ್ನ ನೋಡಿಕೊಂಡು ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಬರೋಕ್ಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅವರು ಗ್ರೂಪಲ್ಲಿ ಹೋಗಿ ಬರ್ಬೋದು, ಮೆಮೊರೀಸ್ನ ಕ್ರಿಯೇಟ್ ಮಾಡ್ಬೋದು, ನಮ್ಮ ಥಿಂಕಿಂಗನ್ನು ಎಕ್ಸ್ಪ್ಯಾಂಡ್ ಮಾಡ್ಬೋದು. ಒಟ್ಟಿನಲ್ಲಿ ಸ್ನೇಹಿತರೆ, ದುಡ್ಡು ಬರ್ತಾ ಬರ್ತಾ ದುಡ್ಡು ಅನ್ನೋದು ನಮಗೆ EMIಗಳನ್ನು ತಂದು ನಮ್ಮ ಕುತ್ತಿಗೆ ಕಟ್ಟೋ ರಾಕ್ಷಸ ಆಗಬಾರ್ದು. ನಮ್ಮ ಲೈಫನ್ನು ಅಪ್ಲಿಫ್ಟ್ ಮಾಡಬೇಕು ಅಷ್ಟೇ. ಒಂದಷ್ಟು ಎಕ್ಸಾಂಪಲ್ಸ್ನಷ್ಟೇ ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನವನ್ನು ಮಾಡಿದ್ದೀವಿ. ಈ ಬಗ್ಗೆ ನಿಮಗೇನು ಅನಿಸುತ್ತೆ? ಈ ಲಿಸ್ಟಲ್ಲಿ ನೀವು ಯಾವುದನ್ನು ಇಮಿಡಿಯೇಟ್ಲಿ ಅಪ್ಗ್ರೇಡ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ನಿಮಗೆ ತಾಗಿದಂಥ ವಿಚಾರ ಯಾವುದು ಇದರಲ್ಲಿ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಆಗಲೇ ಹೇಳಿದ ಹಾಗೆ ತಿಂಗಳು ಸಣ್ಣ ಸಣ್ಣ ಪ್ರಮಾಣದಲ್ಲಿ ದುಡ್ಡನ್ನು ಯಾವುದೇ ಮಾರ್ಕೆಟ್ ಲಿಂಕ್ ಇಲ್ಲದೆ ಬ್ಯಾಂಕ್ನಲ್ಲಿ ಆಡಿ ಇಟ್ಟು ಬೆಳೆಸ್ತಾ ಹೋಗೋ ಅಭ್ಯಾಸ ಶುರು ಮಾಡುವ ಆಸಕ್ತಿ ನಿಮಗಿದ್ರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲದೆ ಡೌನ್ಲೋಡ್ ಮಾಡಿ ಭಾರತದ ಎಲ್ಲ ಟಾಪ್ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟನ್ನು ಕಂಪೇರ್ ಮಾಡಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಯಾವುದು ಅಂತ ಚೆಕ್ ಮಾಡಿ ನಿಮ್ಮ RD ಬಗ್ಗೆ ನಿಮ್ಮ ಡಿಸಿಷನ್ ನೀವು ಮಾಡ್ಬೋದು. ರಿಕರಿಂಗ್ ಡೆಪಾಸಿಟ್ಸ್ ಬಗ್ಗೆ, FD ಅದೆಲ್ಲವನ್ನು ನೀವು ಚೆಕ್ ಮಾಡ್ಬೋದು ಅಲ್ಲಿ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.